ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಮ್ಮ ಮುಂದಿರುವ ಈ ಮೂಲಗಳು ಆಕ್ಚುಲಿ ಕ್ರಿಶ್ಚಿಯನ್ ದೇವತಾಶಾಸ್ತ್ರದ ಒಂದು ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಹೌದು. ಶಿಲುಬೆ. ಸಾಮಾನ್ಯವಾಗಿ ಶಿಲುಬೆ ಅಂದಾಗ ನಮಗೆಲ್ಲ ಏನು ತ್ಯಾಗ, ಪ್ರೀತಿ, ಕ್ಷಮೆ ಈ ತರದ ಪರಿಕಲ್ಪನೆಗಳು ತಕ್ಷಣ ನೆನಪಾಗ್ತವೆ ಅಲ್ವಾ? ನಿಜ. ಆದ್ರೆ ಈ ಮೂಲಗಳು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ರೀತಿ ಇಂಜಿನಿಯರಿಂಗ್ ಬ್ಲೂ ಪ್ರಿಂಟ್ ತರಹ ಅದರ ಹಿಂದಿರುವ ತಾರ್ಕಿಕ ರಚನೆಯನ್ನೇ ಬಿಚ್ಚಿಡ್ತವೆ. ಕರೆಕ್ಟ್. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನು ಅಂದ್ರೆ, ಈ ಮೂಲಗಳ ಪ್ರಕಾರ ಶಿಲುಬೆ ಅನ್ನೋದು ದೇವರು ಕೊನೆ ಕ್ಷಣದಲ್ಲಿ ತೆಗೆದುಕೊಂಡ ಒಂದು ಎಮರ್ಜೆನ್ಸಿ ನಿರ್ಧಾರ ಅಲ್ಲ. ಓ. ಬದಲಿಗೆ ಸೃಷ್ಟಿ ಶುರುವಾಗೋದಕ್ಕಿಂತ ಮೊದಲೇ ರೂಪಿಸಿದ ಒಂದು ದೊಡ್ಡ ಯೋಜನೆಯ ಭಾಗ. ಅಂದ್ರೆ ಸೃಷ್ಟಿ ಮತ್ತೆ ವಿಮೋಚನೆ ಎರಡೂ ಬೇರೆ ಬೇರೆ ಅಲ್ಲ. ಇಲ್ಲವೇ ಇಲ್ಲ. ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈ ವಾದವೇ ಇಡೀ ಚರ್ಚೆಗೆ ಒಂದು ವಿಶಿಷ್ಟವಾದ ಚೌಕಟ್ಟನ್ನು ಕೊಡುತ್ತೆ. ವಾವ್. ಅದು ನಿಜಕ್ಕೂ ಒಂದು ವಿಭಿನ್ನ ದೃಷ್ಟಿಕೋನ. ಅಂದ್ರೆ ಇದು ಪ್ಲಾನ್ ಬಿ ಆಗಿರ್ಲಿಲ್ಲ. ಖಂಡಿತ ಇಲ್ಲ. ಈ ಯೋಜನೆಯ ಅಗತ್ಯ ಯಾಕೆ ಬಂತು? ಎಲ್ಲದಕ್ಕೂ ಮೂಲವಾದ ಸಮಸ್ಯೆಯಿಂದಲೇ ನಮ್ಮ ಚರ್ಚೆಯನ್ನು ಶುರು ಮಾಡೋಣ. ಖಂಡಿತ. ಮೊದಲ ಆದಾಮನ ಪಾಪ. ಹೌದು. ಈ ಮೂಲಗಳು ಆದಾಮನ ಪಾಪದ ಪರಿಣಾಮವನ್ನು ಬಹಳ ಸ್ಪಷ್ಟವಾಗಿ ವಿವರಿಸ್ತವೆ. ಆ ಒಂದೇ ಒಂದು ಅವಿಧೇಯತೆಯ ಕೃತ್ಯದಿಂದ ಕೇವಲ ಮಾನವನ ಆತ್ಮಕ್ಕೆ ಮಾತ್ರ ಅಲ್ಲ, ಅವನು ವಾಸಿಸುವ ಭೂಮಿ ಮತ್ತು ಅವನ ಶರೀರ ಎರಡಕ್ಕೂ ಶಾಪ ತಟ್ಟಿತು ಅಂತ ಹೇಳ್ತವೆ. ಶಾಪಗ್ರಸ್ತ ಭೂಮಿ, ಶಾಪಗ್ರಸ್ತ ಶರೀರ. ಇದು ಕೇಳೋಕೆ ಸ್ವಲ್ಪ ಕಾವ್ಯಾತ್ಮಕವಾಗಿದೆ. ಇದರ ನಿಜವಾದ ಅರ್ಥವೇನು? ಇಲ್ಲೊಂದು ಅದ್ಭುತವಾದ ಹೋಲಿಕೆ ಇದೆ ನೋಡಿ. ಶಾಪಗ್ರಸ್ತ ಭೂಮಿಯಿಂದ ಮುಳ್ಳುಗಳು ಮತ್ತು ದತ್ತೂರಿಗಳು ತಾವಾಗಿಯೇ ಹೇಗೆ ಬೆಳೆಯುತ್ತವೋ, ಹೌದು, ಹಾಗೆಯೇ ಶಾಪಗ್ರಸ್ತ ಶರೀರದಿಂದ ಶರೀರದ ಆಸೆಗಳು ಹುಟ್ಟಿಕೊಳ್ಳುತ್ತವೆ ಅಂತ ಈ ಮೂಲಗಳು ಹೇಳ್ತವೆ. ಮೂಲ ಕೊರಿಯನ್ ಭಾಷೆಯಲ್ಲಿ ಇದನ್ನ ಯುಕ್ಚೆಯ ಸೊಯೋಕ್ ಅಂತ ಕರೀತಾರೆ. ಯುಕ್ಚೆಯ ಸೊಯೋಕ್. ಅಕ್ಷರಶಃ ಹೇಳೋದಾದ್ರೆ ಮಾಂಸದ ಬಯಕೆಗಳು. ಒಂದು ನಿಮಿಷ. ಹಾಗಾದ್ರೆ ಈ ಶರೀರದ ಆಸೆಗಳು ಅಂದ್ರೆ ಪಾಪ ಅಂತನಾ? ಅಂದ್ರೆ ಕೋಪ, ಅಸೂಯೆ, ಕಾಮದಂತಹ ಭಾವನೆಗಳು ನಮ್ಮಲ್ಲಿ ಹುಟ್ಟಿಕೊಳ್ಳುವುದೇ ಪಾಪವೇ? ಇದೇ ಈ ಚರ್ಚೆಯ ಒಂದು ಬಹಳ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಅಂಶ. ಓಕೆ. ಈ ಮೂಲಗಳ ಪ್ರಕಾರ ಶರೀರದ ಆಸೆ ಎನ್ನೋದು ತನ್ನಷ್ಟಕ್ಕೆ ತಾನೇ ಪಾಪ ಅಲ್ಲ. ಅಲ್ಲವೇ? ಇಲ್ಲ, ಅದು ಪಾಪದ ಕಡೆಗೆ ತಳ್ಳುವ ಒಂದು ತುಂಬನೇ ಪ್ರಬಲವಾದ ಆಂತರಿಕ ಶಕ್ತಿ, ಒಂದು ರೀತಿಯ ಸಹಜ ಪ್ರವೃತ್ತಿ. ಹೇಗೆ? ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಹೀಗಂದ್ಕೊಳ್ಳಿ, ಒಂದು ಕಂಪ್ಯೂಟರ್ನ ಹಾರ್ಡ್ವೇರ್ನಲ್ಲೇ ಒಂದು ದೋಷ, ಒಂದು ಬಗ್ ಇದೆ ಅಂತ. ಸರಿ. ನೀವು ಕಂಪ್ಯೂಟರ್ ಚಾಲೂ ಮಾಡಿದ ತಕ್ಷಣ ಅದು ಕೆಟ್ಟಿಲ್ಲ, ಆದರೆ ಆ ದೋಷದಿಂದಾಗಿ ಕಾಲಕ್ರಮೇಣ ಅದು ಕ್ರ್ಯಾಶ್ ಆಗೋದು ಬಹುತೇಕ ಖಚಿತ. ಓ. ಆದಾಮನ ನಂತರದ ಮಾನವ ಶರೀರವು ಆ ದೋಷಪೂರಿತ ಹಾರ್ಡ್ವೇರ್ ಇದ್ದ ಹಾಗೆ. ಓಹ್, ಈಗ ಸ್ಪಷ್ಟವಾಯಿತು. ಅಂದ್ರೆ ನಾವು ಹುಟ್ಟಿನಿಂದಲೇ ಅಪರಾಧಿಗಳಲ್ಲ, ಆದ್ರೆ ನಾವು ಹುಟ್ಟಿರುವ ವ್ಯವಸ್ಥೆಯೇ ನಮ್ಮನ್ನು ಪಾಪದ ಕಡೆಗೆ ಅನಿವಾರ್ಯವಾಗಿ ತಳ್ಳುತ್ತದೆ. ನಿಖರವಾಗಿ. ನಮ್ಮ ಸ್ವಂತ ಶಕ್ತಿಯಿಂದ ಈ ಪ್ರವೃತ್ತಿಯನ್ನು ಮೀರಿ ನಿಲ್ಲುವುದು ಅಸಾಧ್ಯ. ಇದೇ ಈ ಮೂಲಗಳ ವಾದ ಅಲ್ವಾ? ಹೌದು. ಹುಟ್ಟಿನಿಂದ ಪಾಪಿಗಳಲ್ಲ, ಆದರೆ ಹುಟ್ಟಿದ ಮೇಲೆ ಪಾಪ ಮಾಡುವುದು ಖಚಿತ. ಇದೇ ಆದಮನಿಂದ ಬಂದ ಶಾಪದ ನಿಜವಾದ ಸ್ವರೂಪ. ಈ ಸಮಸ್ಯೆಯ ತೀವ್ರತೆ ಅರ್ಥವಾದಾಗ ಮಾತ್ರ ಮುಂದಿನ ಪರಿಹಾರದ ಮಹತ್ವ ನಮಗೆ ತಿಳಿಯುತ್ತೆ. ಸರಿ. ಈ ಪಾಪ ಅನ್ನುವ ಸಮಸ್ಯೆ ನಮ್ಮನ್ನು ಅಂತಿಮವಾಗಿ ಸಾವಿನ ಕಡೆಗೆ ಕೊಂಡೊಯ್ಯುತ್ತದೆ. ಇದು ನಮ್ಗೆಲ್ಲ ತಿಳಿದಿರುವ ವಿಷಯ. ಆದ್ರೆ ಇಲ್ಲೂ ಕೂಡ ಸಾವು ಅಥವಾ ಮರಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ಮೂಲಗಳು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ ಅಲ್ವಾ? ಖಂಡಿತ ಇಲ್ಲ. ನಾವು ಸಾಮಾನ್ಯವಾಗಿ ಮರಣ ಅಂದ್ರೆ ಶರೀರ ತನ್ನ ಕಾರ್ಯ ನಿಲ್ಲಿಸುವುದು ಅಂತ ಅಂದುಕೊಳ್ತವೆ ಅಷ್ಟೇ. ಹೌದು. ಆದರೆ ಈ ಮೂಲಗಳು ಮರಣವನ್ನ ಎರಡು ಮುಖ್ಯ ವಿಧಗಳಾಗಿ ವಿಂಗಡಿಸ್ತವೆ. ಮೊದಲ ಮರಣ, ಕೊರಿಯನ್ನಲ್ಲಿ ಇಲ್ಚೆ ಸಾಮಾಂಗ್ ಅಂತಾರೆ. ಮೊದಲ ಮರಣ. ಮತ್ತು ಎರಡನೇ ಮರಣ ಅಂದ್ರೆ ಈಚೆ ಸಾಮಾಂಗ್. ಮೊದಲ ಮರಣ ಮತ್ತು ಎರಡನೇ ಮರಣ, ಇದು ಯಾವುದೋ ವಿಡಿಯೋ ಗೇಮ್ನ ಲೆವೆಲ್ಗಳ ಹಾಗೆ ಕೇಳಿಸ್ತಿದೆ. ದಯವಿಟ್ಟು ವಿವರಿಸಿ. ಹೌದು. ಆದರೆ ಇದರ ಅರ್ಥ ಬಹಳ ಗಂಭೀರವಾಗಿದೆ. ಈ ಮೊದಲ ಮರಣ ಇದೆಯಲ್ಲ, ಅದರಲ್ಲಿ ಮತ್ತೆ ಎರಡು ಉಪವಿಭಾಗಗಳಿವೆ. ಓಕೆ. ಮೊದಲನೆಯದು ಮತ್ತು ಅತ್ಯಂತ ಪ್ರಮುಖವಾದುದು ತ್ಯಜಿಸುವಿಕೆಯ ಮರಣ. ತ್ಯಜಿಸುವಿಕೆಯ ಮರಣ. ಹೌದು, ಬೋರಿಂ ಜುಗುಮ್ ಅಂತ. ಈ ಮೂಲಗಳ ಪ್ರಕಾರ ಇದುವೇ ನಿಜವಾದ ಮರಣ. ಇದರ ಅರ್ಥ ದೇವರಿಂದ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಳ್ಳುವುದು, ಆತನಿಂದ ಕೈಬಿಡಲ್ಪಡುವುದು, ಜೀವದ ಮೂಲದಿಂದಲೇ ಬೇರ್ಪಡುವುದು. ಒಂದು ನಿಮಿಷ.
ನೀವು ಹೇಳುತ್ತಿರುವುದು ನಿಜವೇ ಆಗಿದ್ದರೆ ಇದರ ಪರಿಣಾಮ ಬಹಳ ದೊಡ್ಡದು. ಅಂದ್ರೆ ಈ ತರ್ಕದ ಪ್ರಕಾರ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಉಸಿರಾಡುತ್ತಾ ಓಡಾಡಿಕೊಂಡಿದ್ದರೂ ದೇವರ ಜೊತೆಗಿನ ಆಧ್ಯಾತ್ಮಿಕ ಸಂಪರ್ಕವನ್ನು ಕಳೆದುಕೊಂಡಿದ್ದರೆ ಅವನು ತಾಂತ್ರಿಕವಾಗಿ ಈಗಾಗಲೇ ಸತ್ತ ಹಾಗೆ ಎಂದಾಯ್ತಲ್ಲವೇ? ಇದು ಜೀವನದ ವ್ಯಾಖ್ಯಾನವನ್ನೇ ಬುಡಮೇಲು ಮಾಡುವ ಯೋಚನೆ. ನೀವು ಸರಿಯಾದ ಮುದ್ದೆಯನ್ನು ಹಿಡಿದಿದ್ದೀರಿ. ಶಾರೀರಿಕ ಅಸ್ತಿತ್ವಕ್ಕೂ ನಿಜವಾದ ಜೀವಕ್ಕೂ ಇರುವ ವ್ಯತ್ಯಾಸವನ್ನು ಇದು ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಮೊದಲ ಮರಣದ ಎರಡನೇ ಭಾಗ, ಅದೇ ಮಣ್ಣಿನ ಮರಣ ಅಥವಾ ಹುಗ್ಜುಗುಮ್, ಇದು ನಮಗೆಲ್ಲರಿಗೂ ಪರಿಚಿತವಿರುವ ಸಾವು. ನಮ್ಮ ಶರೀರ ವಯಸ್ಸಾಗಿ ರೋಗ ಬಂದು ಕೊನೆಗೆ ಮಣ್ಣಿಗೆ ಹಿಂತಿರುಗುವುದು. ಓ, ಆದರೆ ಈ ಮೂಲಗಳ ಪ್ರಕಾರ ಇದು ಕೇವಲ ಒಂದು ಲಕ್ಷಣ, ಶಾಪದ ಒಂದು ಬಾಹ್ಯ ಪರಿಣಾಮ ಅಷ್ಟೇ. ಇದು ಮೂಲ ರೋಗ ಅಲ್ಲ. ಹಾಗಾದ್ರೆ ನಿಜವಾದ ಮರಣವೆಂದರೆ ಆಧ್ಯಾತ್ಮಿಕ ಸಂಪರ್ಕ ಕಡಿತ, ಶಾರೀರಿಕ ಅಂತ್ಯ ಅದರ ಒಂದು ಚಿಹ್ನೆ ಮಾತ್ರ. ಇದು ನಿಜಕ್ಕೂ ಆಳವಾದ ಚಿಂತನೆ. ಹಾಗಿದ್ರೆ ಎರಡನೇ ಮರಣ ಎಂದರೇನು? ಅದು ಇದಕ್ಕಿಂತ ಹೇಗೆ ಭಿನ್ನ? ಎರಡನೇ ಮರಣ ಅಂದ್ರೆ ಆ ತ್ಯಜಿಸುವಿಕೆಯ ಮರಣದ ಶಾಶ್ವತ ಮತ್ತು ಬದಲಾಯಿಸಲಾಗದ ಸ್ಥಿತಿ. ಶಾಶ್ವತ ಸ್ಥಿತಿ. ಹೌದು. ಅಂದ್ರೆ ದೇವರಿಂದ ಶಾಶ್ವತವಾಗಿ ಮತ್ತು ಸಂಪೂರ್ಣವಾಗಿ ಬೇರ್ಪಡುವುದು. ಇದನ್ನೇ ಈ ಮೂಲಗಳಲ್ಲಿ ಬೆಂಕಿಯ ಕೆರೆ ಅಥವಾ ಬುಲ್ಮೋಟ್ ಅಂತ ಸಾಂಕೇತಿಕವಾಗಿ ಕರೆದಿದ್ದಾರೆ. ಓಕೆ. ಇಲ್ಲಿನ ತರ್ಕ ಬಹಳ ಸರಳ. ಯಾರು ತ್ಯಜಿಸುವಿಕೆಯ ಮರಣದಿಂದ ಪಾರಾಗುತ್ತಾರೋ, ಅಂದ್ರೆ ದೇವರೊಂದಿಗೆ ತಮ್ಮ ಸಂಪರ್ಕವನ್ನು ಪುನಃ ಸ್ಥಾಪಿಸಿಕೊಳ್ಳುತ್ತಾರೋ, ಅವರು ಎರಡನೇ ಮರಣದಿಂದ ಸಹಜವಾಗಿಯೇ ಪಾರಾಗುತ್ತಾರೆ. ಸರಿ, ಈಗ ಸಮಸ್ಯೆ ಸ್ಪಷ್ಟವಾಗಿದೆ. ಆದಾಮನಿಂದ ಬಂದ ಶಾಪಗ್ರಸ್ತ ಶರೀರ, ಅದರಿಂದ ಹುಟ್ಟುವ ಪಾಪದ ಪ್ರವೃತ್ತಿ ಮತ್ತು ಅದರ ಪರಿಣಾಮವಾಗಿ ಬರುವ ಎರಡು ಹಂತದ ಮರಣ, ಇದೊಂದು ದೊಡ್ಡ ಸಂಕೀರ್ಣವಾದ ಸಮಸ್ಯೆ. ಹೌದು, ಖಂಡಿತ. ಇದಕ್ಕೆ ಈ ಮೂಲಗಳು ಪ್ರಸ್ತುತಪಡಿಸುವ ಪರಿಹಾರವೇನು? ಇಲ್ಲಿಯೇ ಕೊನೆಯ ಆದಾಮನ ಪ್ರವೇಶವಾಗುವುದು ಅಲ್ವೇ? ನಿಖರವಾಗಿ. ಮೊದಲ ಆದಾಮನಿಂದ ಉಂಟಾದ ಸಮಸ್ಯೆಗೆ ಕೊನೆಯ ಆದಾಮ್ ಅಂತ ಕರೆಯಲ್ಪಡುವ ಯೇಸುವಿನಿಂದ ಪರಿಹಾರ ಸಿಗುತ್ತೆ ಅನ್ನೋದು ಈ ದೇವತಾಶಾಸ್ತ್ರದ ತಿರುಳು. ಇಲ್ಲಿ ಅತ್ಯಂತ ಮಹತ್ವದ ಮತ್ತು ಕೆಲವರಿಗೆ ವಿವಾದಾತ್ಮಕ ಅನ್ನಿಸುವ ಅಂಶ ಅಂದ್ರೆ, ಯೇಸು ನಮ್ಮಂತೆಯೇ ಶಾಪಗ್ರಸ್ತ ಶರೀರವನ್ನು ಧರಿಸಿದ್ದರು ಅಂತ ಈ ಮೂಲಗಳು ಒತ್ತಿ ಹೇಳ್ತವೆ. ನಿಲ್ಲಿ. ಇದು ಬಹಳ ದೊಡ್ಡ ಮಾತು. ಸಾಮಾನ್ಯವಾಗಿ ಯೇಸುವನ್ನು ಪರಿಪೂರ್ಣ, ಪಾಪರಹಿತ ಅಂತ ಪರಿಗಣಿಸಲಾಗುತ್ತೆ. ಹಾಗಿದ್ರೆ ಅವರಿಗೆ ನಮ್ಮಂತೆಯೇ ಶರೀರದ ಆಸೆಗಳು ಅಥವಾ ಪಾಪದ ಕಡೆಗಿನ ಸೆಳೆತ ಇತ್ತೇ? ಇದು ಅವರ ಪರಿಪೂರ್ಣತೆಗೆ ಧಕ್ಕೆ ತರೋದಿಲ್ವೇ? ಈ ಪ್ರಶ್ನೆ ಬಹಳ ಸಹಜ. ಈ ಮೂಲಗಳು ಇದಕ್ಕೆ ಹೀಗೆ ಉತ್ತರ ಕೊಡುತ್ತವೆ. ಹೌದು, ಅವರಿಗೂ ಆ ಶರೀರದ ಆಸೆಗಳಿದ್ದವು. ಅವರ ಶರೀರವು ನಮ್ಮಂತೆಯೇ ವಯಸ್ಸಾಗಿ ಮಣ್ಣಿನ ಮರಣವನ್ನು ಹೊಂದುವಂತಹದ್ದೇ ಆಗಿತ್ತು. ನಿಜವಾಗ್ಲೂ? ಹೌದು. ಆದರೆ ಅವರ ಪರಿಪೂರ್ಣತೆ ಇರುವುದು ಆ ಆಸೆಗಳಿಗೆ ಒಳಗಾಗದೆ ಅವುಗಳನ್ನು ಸಂಪೂರ್ಣವಾಗಿ ಜಯಿಸಿದ್ರಲ್ಲಿ. ಯೋಚಿಸಿ ನೋಡಿ, ಒಬ್ಬರಿಗೆ ಹೋರಾಟವೇ ಇಲ್ಲದಿದ್ದರೆ ಅವರ ಗೆಲುವಿಗೆ ಬೆಲೆ ಇರುತ್ತದೆಯಾ? ಇಲ್ಲ. ಅವರು ನಮ್ಮಂತೆಯೇ ಹೋರಾಟವನ್ನು ಎದುರಿಸಿ ಪಾಪ ಮತ್ತು ಮರಣವನ್ನು ಜಯಿಸಿದ್ರಿಂದಲೇ ಅವರು ನಮಗೆ ಒಂದು ನೈಜ ಮಾದರಿಯಾಗುತ್ತಾರೆ. ಇಲ್ಲದಿದ್ದರೆ ಪಾಪವನ್ನು ಜಯಿಸಿ ಅಂತವರು ಹೇಳುವ ಆಜ್ಞೆ ಇದೆಯಲ್ಲ, ಅದು ನಮ್ಮ ಕಷ್ಟಗಳೇ ತಿಳಿಯದ ಯಾರೋ ಮೇಲಧಿಕಾರಿ ಕೊಡುವ ಆದೇಶದಂತೆ ಟೊಳ್ಳಾಗಿರ್ತಿತ್ತು. ಈಗ ಅರ್ಥವಾಯ್ತು. ಅವರ ಹೋರಾಟ ನಮ್ಮ ಹೋರಾಟದಂತೆಯೇ ನೈಜವಾಗಿತ್ತು. ಅದಕ್ಕಾಗಿಯೇ ಅವರ ಗೆಲುವು ನಮಗೆಲ್ಲರಿಗೂ ಒಂದು ಭರವಸೆಯನ್ನು ನೀಡುತ್ತೆ. ಸರಿ, ಹಾಗಾದ್ರೆ ಶಿಲುಬೆಯ ಮೇಲಿನ ಅವರ ಮರಣ, ಆ ಒಂದು ನಿರ್ದಿಷ್ಟ ಘಟನೆ ಈ ಎಲ್ಲಾ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಿತು? ಶಿಲುಬೆಯ ಮೇಲೆ ಯೇಸು ಮಾನವಕುಲದ ಪ್ರತಿನಿಧಿಯಾಗಿ ಮೊದಲ ಮರಣದ 2 ಭಾಗಗಳನ್ನು ಅನುಭವಿಸಿದರು. ಎರಡನ್ನೂ? ಹೌದು. ಅವರು ನನ್ನ ದೇವರೇ, ನನ್ನ ದೇವರೇ, ನೀನು ನನ್ನನ್ನು ಏಕೆ ಕೈಬಿಟ್ಟಿದ್ದಿ ಅಂದ ಕೂಗಿದಾಗ ಅವರು ಆ ತ್ಯಜಿಸುವಿಕೆಯ ಮರಣವನ್ನು ಅನುಭವಿಸುತ್ತಿದ್ದರು. ಅಂದ್ರೆ ದೇವರಿಂದ ಸಂಪೂರ್ಣವಾಗಿ ಕೈಬಿಡಲ್ಪಟ್ಟ ಸ್ಥಿತಿ. ಓ, ದೇವರಿಂದಲೇ? ಹೌದು. ನಂತರ ಅವರ ಶರೀರ ಸತ್ತಾಗ ಅವರು ಮಣ್ಣಿನ ಮರಣವನ್ನು ಅನುಭವಿಸಿದರು. ಈ ಒಂದು ತ್ಯಾಗದ ಮೂಲಕ ಅವರು ಮಾನವಕುಲದ ಪರವಾಗಿ ತೆರಬೇಕಾದ ಬೆಲೆಯನ್ನು ತೆತ್ತರು. ಸರಿ. ಇದರಿಂದಾಗಿ ಅವರ ಮೇಲೆ ನಂಬಿಕೆ ಇಡುವ ಇತರರು ಎರಡನೇ ಮರಣದಿಂದ, ಅಂದ್ರೆ ಆ ಶಾಶ್ವತ ಬೇರ್ಪಡುವಿಕೆಯಿಂದ ಪಾರಾಗಲು ಒಂದು ದಾರಿ ತೆರೆಯಿತು ಅನ್ನೋದು ಈ ಮೂಲಗಳ ಸಾರ. ಈ ಮೂಲಗಳಲ್ಲಿ ಮತ್ತೊಂದು ಕುತೂಹಲಕಾರಿ ಚಿಕ್ಕ ವಿವರವಿದೆ. ಒಂದು ವೇಳೆ ಯೇಸು ಶಿಲುಬೆಯಲ್ಲಿ ಸಾಯದಿದ್ರೂ ಅವರ ಶರೀರ ನಮ್ಮಂತೆ ಇದ್ದುದರಿಂದ ಅಂತಿಮವಾಗಿ ಅವರು ಮಣ್ಣಿನ ಮರಣವನ್ನು ಅನುಭವಿಸುತ್ತಿದ್ದರು. ಹೌದು. ಆದರೆ ಪಾಪವಿಲ್ಲದ ಕಾರಣ ತಕ್ಷಣವೇ ಪುನರುತ್ಥಾನಗೊಳ್ಳುತ್ತಿದ್ದರು ಅಂತ ಹೇಳಲಾಗಿದೆ. ಇದು ನಿಜವೇ? ಹೌದು. ಮತ್ತು ಇದು ಅವರ ಪುನರುತ್ಥಾನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ.
ಶಿಲುಬೆ ಇಲ್ಲದಿದ್ರೂ ಅವರ ಶರೀರ ಸಹಜವಾಗಿ ಸಾಯುತ್ತಿತ್ತು, ಆದರೆ ಅವರ ಆತ್ಮ ದೇವರಿಂದ ಬೇರ್ಪಡ್ತಿರ್ಲಿಲ್ಲ. ಓಕೆ. ಅವರ ಪುನರುತ್ಥಾನ ಏನನ್ನು ಸಾಬೀತು ಮಾಡುತ್ತೆ ಅಂದ್ರೆ, ಅವರು ಪಾಪರಹಿತರು ಮತ್ತು ದೇವರ ಆಜ್ಞೆಗಳು ಸತ್ಯ ಮತ್ತು ಪಾಲಿಸಲು ಸಾಧ್ಯ ಎಂಬುದಕ್ಕೆ ಒಂದು ಪ್ರಬಲ ಸಾಕ್ಷಿಯಾಗಿದೆ. ಅಂದ್ರೆ ಶಿಲುಬೆಯ ಮೇಲಿನ ಆ ತ್ಯಜಿಸುವಿಕೆಯ ಮರಣ ಒಂದು ಆಯ್ಕೆಯಾಗಿತ್ತು. ಹೌದು, ಆಯ್ಕೆ, ಅನಿವಾರ್ಯತೆ ಅಲ್ಲ. ಆದರೆ ಮಣ್ಣಿನ ಮರಣ ಅನ್ನೋದು ಅವರು ಧರಿಸಿದ್ದ ಆ ಶಾಪಗ್ರಸ್ತ ಶರೀರದ ಒಂದು ಸಹಜ ಪರಿಣಾಮವಾಗಿತ್ತು. ನಾವು ಇದುವರೆಗೆ ಮಾನವ ಕೇಂದ್ರಿತವಾಗಿ ಚರ್ಚೆ ಮಾಡಿದ್ದೇವೆ. ಆದರೆ ಆದಾಮನ ಪಾಪದ ಪರಿಣಾಮ ಕೇವಲ ಮನುಷ್ಯರ ಮೇಲೆ ಮಾತ್ರ ಸೀಮಿತವಾಗಿರಲಿಲ್ಲ ಅಲ್ವೇ? ಖಂಡಿತ. ಅವನು ಇಡೀ ಸೃಷ್ಟಿಯ ಮೇಲ್ವಿಚಾರಕನಾಗಿದ್ದ. ಅವನ ಪತನದ ಪರಿಣಾಮ ಇಡೀ ಪರಿಸರದ ಮೇಲೂ ಆಗಿರಬೇಕಲ್ಲ? ಖಂಡಿತ. ಈ ಲೇಖಕರು ಆ ಅಂಶವನ್ನು ಬಹಳ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡುತ್ತಾರೆ. ಆದಾಮನ ಪಾಪದಿಂದಾಗಿ ಇಡೀ ಸೃಷ್ಟಿ, ಪ್ರಾಣಿಲೋಕವು ಸೇರಿದಂತೆ ಶಾಪಕ್ಕೊಳಗಾಯಿತು. ಪ್ರಾಣಿಗಳೂ ಕೂಡವೇ? ಹೌದು. ಪಾಪದಿಂದ ಮೊದಲು ಪ್ರಾಣಿಗಳಲ್ಲಿ ಹಿಂಸೆ, ಪರಸ್ಪರ ಕೊಂದು ತಿನ್ನುವುದು ಇರಲಿಲ್ಲ ಅಂತ ಈ ಮೂಲಗಳು ವಾದಿಸ್ತವೆ. ಆದರೆ ಪಾಪದ ನಂತರ ಬಲಿಷ್ಠರು ಬದುಕುಳಿಯುತ್ತಾರೆ ಎಂಬ ಕಾಡಿನ ನಿಯಮ, ಸರ್ವೈವಲ್ ಆಫ್ ದ ಫಿಟೆಸ್ಟ್, ಅದೇ ಕೊರಿಯನ್ನಲ್ಲಿ ಯಾಕ್ಯುಗಾಂಕ್ಷಿಕ್ ಅಂತಾರೆ, ಅದು ಜಾರಿಗೆ ಬಂತು. ಭೂಮಿಯ ಮೇಲಿನ ಆಡಳಿತ ಆದಾಮನ ಕೈ ತಪ್ಪಿ ಸೈತಾನನ ಕೈಗೆ ಹೋಯಿತು. ಇದು ನಾವು ಇಂದು ಪ್ರಕೃತಿಯಲ್ಲಿ ಕಾಣುವ ಸೌಂದರ್ಯ ಮತ್ತು ಕ್ರೂರ್ಯ ಎರಡಕ್ಕೂ ಒಂದು ದೇವತಾಶಾಸ್ತ್ರೀಯ ವಿವರಣೆಯಂತೆ ಕಾಣುತ್ತೆ. ಇದಕ್ಕೆ ಭವಿಷ್ಯದಲ್ಲಿ ಏನಾದ್ರೂ ಪರಿಹಾರ, ಒಂದು ರೀತಿಯ ಪರಿಸರ ಪುನಃಸ್ಥಾಪನೆಯ ಭರವಸೆ ಇದೆಯಾ? ಖಂಡಿತವಾಗಿಯೂ ಇದೆ. ಇಲ್ಲಿ 1000 ವರ್ಷಗಳ ರಾಜ್ಯ ಅಂದ್ರೆ 1000 ಇಯರ್ ರೇನ್ ಎಂಬ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ. 1000 ವರ್ಷಗಳ ರಾಜ್ಯ. ಹೌದು. ಆ ಸಮಯದಲ್ಲಿ ಯೇಸು ಭೂಮಿಯ ಮೇಲೆ ಆಳ್ವಿಕೆ ನಡೆಸುವಾಗ ಸೃಷ್ಟಿಯು ತನ್ನ ಮೂಲ ಆದರ್ಶ ಸ್ಥಿತಿಗೆ ಮರಳುತ್ತದೆ. ಹೇಗಿರುತ್ತೆ ಆ ಸ್ಥಿತಿ? ತೋಳ ಮತ್ತು ಕುರಿಮರಿ ಒಟ್ಟಿಗೆ ವಾಸಿಸುತ್ತವೆ, ಸಿಂಹ ಹುಲ್ಲನ್ನು ತಿನ್ನುತ್ತದೆ, ಮಗು ಹಾವುಗಳೊಂದಿಗೆ ಆಟವಾಡುತ್ತದೆ. ಈ ತರಹದ ವರ್ಣರಂಜಿತ ಚಿತ್ರಣವನ್ನು ನೀಡಲಾಗಿದೆ. ವಾವ್! ಆಗ ನೋವು, ದುಃಖ, ಮರಣ ಯಾವುದೂ ಇರುವುದಿಲ್ಲ. ಅಂದ್ರೆ ಆದಾಮನ ಪಾಪದಿಂದಾದ ಎಲ್ಲಾ ಹಾನಿಯನ್ನು ಸಂಪೂರ್ಣವಾಗಿ ಸರಿಪಡಿಸಿ ಭೂಮಿಯನ್ನು ಮತ್ತೊಂದು ಏದೆನ್ ತೋಟವನ್ನಾಗಿ ಮಾಡಲಾಗುವುದು. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಎಲ್ಲಾ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ಒಂದು ಸ್ಪಷ್ಟವಾದ ತಾರ್ಕಿಕ ಸರಪಳಿ ಕಾಣಿಸುತ್ತೆ. ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ. ಹೌದು. ಮೊದಲನೇದಾಗಿ ಆದಾಮನ ಪಾಪದಿಂದ ಶಾಪಗ್ರಸ್ತ ಶರೀರ, ಪಾಪದ ಪ್ರವೃತ್ತಿ ಮತ್ತು ಆ 2 ವಿಧದ ಮರಣಗಳು ಹುಟ್ಟುಕೊಂಡವು. ಇದು ಸಮಸ್ಯೆ. ಎರಡನೆಯದಾಗಿ ಯೇಸು ಕೊನೆಯ ಆದಾಮನಾಗಿ ಅದೇ ಶಾಪಗ್ರಸ್ತ ಶರೀರವನ್ನು ಧರಿಸಿ, ಅದೇ ಪ್ರಲೋಭನೆಗಳನ್ನು ಎದುರಿಸಿ, ಪಾಪರಹಿತರಾಗಿ ಜೀವಿಸಿ, ಶಿಲುಬೆಯ ಮೇಲೆ ಆ ಮೊದಲ ಮರಣವನ್ನು ಅನುಭವಿಸುವ ಮೂಲಕ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಒದಗಿಸಿದರು. ಹೌದು. ಮತ್ತು ಅಂತಿಮವಾಗಿ ಈ ಪರಿಹಾರ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಇಡೀ ಸೃಷ್ಟಿಯ ಸಂಪೂರ್ಣ ಪುನಃಸ್ಥಾಪನೆಯ ಭರವಸೆಯನ್ನು ನೀಡುತ್ತೆ. ಎಲ್ಲವೂ ಆದಾಮನ ಪೂರ್ವದ ಸಾಮರಸ್ಯದ ಸ್ಥಿತಿಗೆ ಮರಳುತ್ತೆ. ಕಾರಣ, ಪರಿಣಾಮ ಮತ್ತು ಪರಿಹಾರ, ಈ ಚೌಕಟ್ಟಿನಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ಹೊಂದಿಕೊಳ್ಳುತ್ತವೆ. ಈ ಇಡೀ ಚರ್ಚೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನು ಬಿಟ್ಟು ಹೋಗಿದೆ. ಈ ಮೂಲಗಳ ಪ್ರಕಾರ ನಮ್ಮ ಶಾರೀರಿಕ ಮರಣ ಅನ್ನೋದು ಕೇವಲ ಒಂದು ಲಕ್ಷಣ ಅಷ್ಟೇ. ಹೌದು, ಒಂದು ಸಿಂಪ್ಟಮ್. ನಿಜವಾದ ಜೀವ ಅಥವಾ ಮರಣವನ್ನು ನಿರ್ಧರಿಸುವುದು ದೇವರೊಂದಿಗಿನ ನಮ್ಮ ಸಂಪರ್ಕವೇ ಹೊರತು ನಮ್ಮ ಹೃದಯ ಬಡಿತವಲ್ಲ. ಹಾಗಾದ್ರೆ ನಿಜವಾಗಿಯೂ ಬದುಕಿರುವುದು ಎಂದರೆ ಏನು? ಕೇವಲ ಉಸಿರಾಡುತ್ತಿರುವುದೇ ಬದುಕೆ, ಅಥವಾ ಅದಕ್ಕೂ ಮಿಗಿಲಾದದ್ದೇನಾದ್ರೂ ಇದೆಯಾ? ಈ ಆಲೋಚನೆಯೊಂದಿಗೆ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯನ್ನು ಮುಗಿಸೋಣ. ಖಂಡಿತ.